ನಮಸ್ತೆ ಎಲ್ಲರಿಗೂ. ಇದು ಕೂಡ ಆಯುಧ ಪೂಜೆ ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಅಂದರೆ ವಿಜಯದಶಮಿದು ವಿಡಿಯೋ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಕೂಡ ನಾವು ಆಯುಧ ಪೂಜೆ ದಿನ ಯಾವುದೇ ರೀತಿ ವೆಹಿಕಲ್ಗಳನ್ನ ಪೂಜೆ ಮಾಡಿರಲಿಲ್ಲ. ಸೊ ಅದಕ್ಕೆ ಹುಡುಗರುಗಳೆಲ್ಲ ಸೇರಿಕೊಂಡು ಕಾರು ಮತ್ತು ಆಟೋ, ಟೂ ವೀಲರ್ ಎಲ್ಲ ತೊಳಿತಾಯಿದ್ರು. ನನ್ನ ಮೈದ ಮತ್ತು ಇನ್ನವ್ರ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಎಲ್ಲ ಗಾಡಿಯೆಲ್ಲ ವಾಶ್ ಮಾಡ್ತಿದ್ರು. ಇನ್ನು ನಾವು ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ವಿ. ಇನ್ನು ತೆಂಗಿನಕಾಯಿ ಅಂತೂ ಪೂರ್ತಿ ಖಾಲಿಯಾಗೋಗಿತ್ತು, ಖಾಲಿ ಒಂದೂ ಇರಲಿಲ್ಲ. ಸೊ ಮತ್ತು ಎಳ್ನೀರು ಸ್ವಲ್ಪ ಮಕ್ಕಳು ಹೊಟ್ಟೆ ನೋವು ಅಂತ ಹೇಳ್ತಿದ್ರು, ಅದಕ್ಕೆ ಎಳ್ನೀರು ತಂದಿದ್ರು. ಹೀಟ್ ಆಗಿಬಿಟ್ಟಿರುತ್ತಲ್ವ, ಸೊ ಅದರಿಂದ ಎಳ್ನೀರೆಲ್ಲ ತೊಗೊಂಬಂದು ಮಕ್ಳಿಗೆ ಕುಡಿಸ್ತಿದ್ರು ಯಜಮಾನ್ರು. ಎಲ್ಲರೂ ಒಂದೊಂದು ಎಳ್ನೀರು ಕುಡಿದ್ವಿ. ಆಮೇಲೆ ಇನ್ನು ಕಾಯಿ ಬೇರೆ ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು, ಒಂದೂ ಇರಲಿಲ್ಲ. ನನ್ನ ಮೈದಾ ಕಾಯೆಲ್ಲ ಎಡ್ಕೊಡ್ತಿದ್ರು. ಆಟೋಗೆ ಗಾಡಿಗೆಲ್ಲ ಪೂಜೆ ನಾವು ಮಾಡೋದಕ್ಕಾಗಲಿಲ್ಲ. ಇನ್ನೊಬ್ರು ಇದ್ದಾರೆ ಪಾಪ, ಆ ಹುಡುಗನೇ ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ಇನ್ನು ನೆಕ್ಸ್ಟು ನಾವು ಊರಿಗೆ ಹೋದರೆ ಗೊತ್ತಲ್ಲ, ಸೊಪ್ಪು ಅಂದರೆ ಊರ ಕಡೆ ಸೊಪ್ಪು ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ, ನಮ್ಮ ಅಮ್ಮಗೂ ಅಷ್ಟೇನೆ. ಇನ್ನು ನಮ್ಮ ಅಮ್ಮ ಬಂದ್ಬಿಟ್ರಂತೂ ನನಗಿಂತ ಹೆಚ್ಚು ಆ ಸೊಪ್ಪು ಕಿತ್ಕೋ, ಈ ಸೊಪ್ಪು ಕಿತ್ಕೋ ಅಂತ ಹಿಂಸೆ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೇ ನಮ್ಮ ಅತ್ತೆ ಪಾಪ ಎಲ್ಲ ಕಿತ್ತು ರೆಡಿ ಮಾಡ್ತಾಯಿದ್ರು ಸೊಪ್ಪುಗಳನ್ನೆಲ್ಲ. ಅದೇನೋ ಹೇಳ್ತಾರೆ, ಆ ಸೊಪ್ಪು ಹೆಸರು ನನಗೂ ಗೊತ್ತಿಲ್ಲ. ಎಲ್ಲ ಸೊಪ್ಪು ಮತ್ತು ಗಣಕೆ ಸೊಪ್ಪು ಎಲ್ಲ ಕಿತ್ಕೊಂಡ್ಬಂದ್ವಿ. ಇವ್ರು ನೋಡ್ತಿರ್ಬೋದು, ಇವರು ಕೂಡ ನಮ್ಮ ಮನೇಲಿ ಒಬ್ಬರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇವರೇ ಪಾಪ ಎಲ್ಲ ಗಾಡಿಗೆಲ್ಲ ಇವರೇ ಪೂಜೆ ಮಾಡಿದ್ದು. ಇವರು ನನ್ನ ಮೈದನ ಥರನೇ ನಾನು ನೋಡೋದು, ನಮ್ಮನೆ ಮಗನ ಥರನೇ ನಮ್ಮ ಮನೇಲೆಲ್ಲ ಟ್ರೀಟ್ ಮಾಡ್ತೀವಿ ಇವ್ರನ್ನ. ನಮ್ಮ ಮೈದನ ಫ್ರೆಂಡ್ಸು ಅವರು ಇವರು ಹೊರಗಡೆಯವರು ಅಂತ ನಾವು ಯಾವತ್ತೂ ಇದುವರೆಗೂ ನೋಡೇ ಇಲ್ಲ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಅವರು ಅಷ್ಟೇ ಕ್ಲೋಸಾಗಿ ಇದ್ದಾರೆ, ಹೊಂದ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಂದು ಕಷ್ಟ ಅಂತ ಹೇಳಿದ್ರೆ ಸಾಕು ಓಡಿ ಬರ್ತಾರೆ. ಇನ್ನು ನೆಕ್ಸ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ಅದು ಇದು ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೋಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಮಳೆ ಬಂದ್ಬಿಡ್ತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ಇನ್ನು ಇಷ್ಟೊಂದು ಮಳೆ ಎಲ್ಲ ಬರಬೇಕಿದ್ರೆ ಏನಕ್ಕೆ ಹೋಗ್ತೀರಾ, ಈ ಇದರಲ್ಲಿ ಬೇಡ ಬೇಡ ಅಂತ ಹೇಳಿದ್ರು. ಅಡೆತಡೆಗಳೇ ಬಂದ್ರೂ ಮತ್ತೆ ಆ ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸೊ ಎಲ್ಲರೂ ಆ ಥರ ಹೇಳ್ತಿರ್ಬೇಕಾದ್ರೆ ಇನ್ನೇನು ಅಂತ ಹೇಳ್ಬಿಟ್ಟು ನಾವು ಸೈಲೆಂಟ್ ಆಗಿಬಿಟ್ವಿ. ಇನ್ನು ಮಟನ್ ಚೀಟಿ ಬೇರೆ ಹಾಕಿದ್ರಿಂದ ನಾನ್ ವೆಜ್ಜು ಮಟನ್ ಬಂದಿತ್ತು. ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಮಟನ್ ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ಕೂತಿದ್ವಿ. ಇನ್ನು ಅಲ್ಲೇ ಸ್ವಲ್ಪ ಟೀ ಅಂಗಡಿ ಇದೆ ಒಂದು, ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕರ್ಕೊಂಡು ಹೋಗಿದ್ರು. ಅಲ್ಲೂ ಹೋಗಿ ಇದ್ರದ್ದು ಕೂಡ ಇವತ್ತಿಂದು ಕೂಡ ಪೂರ್ತಿ ಲೆಂತಿ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೇಕಿದ್ರೆ ಚೆಕ್ಔಟ್ ಮಾಡ್ಬೋದು. ದಯವಿಟ್ಟು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ